ಸಿಡಿದಿದೆ ಬಿಗ್ ಬಾಂಬ್. ಅದು ಅಂದ್ರೆ ಮೊದಲು ಇಲ್ಲಿಂದ ಈಗಷ್ಟೇ ರಾಮನಗರ ಗ್ರಾಮಾಂತರದಲ್ಲಿ ಸೋಲುಂಡ ಡಿ.ಕೆ. ಸುರೇಶ್ಗೆ ಕಾಂಗ್ರೆಸ್ ಟಿಕೆಟ್ ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಇರುವ ಹೊತ್ತಲ್ಲೇ ಇಲ್ಲಿ ಡಿ.ಕೆ. ಎಸ್ದಿದ್ದಾರೆ ಗೂಗ್ಲಿ. ಇಲ್ಲಿಂದ ಕ್ಯಾಂಡಿಡೇಟ್ ತಮ್ಮನಲ್ಲ ಬದಲಾಗಿ ತಾನೇ ಅಂತ ತೋಳು ತಟ್ಟಿದ್ದು ರಾಜಕೀಯ ವಲಯದಲ್ಲಿ ಮೂಡಿಸಿದೆ ಸಂಚಲನ. ಕನಕಪುರ ಕ್ಷೇತ್ರದಿಂದ ಚನ್ನಪಟ್ಟಣಕ್ಕೆ ಡಿ.ಕೆ. ಶಿಫ್ಟ್. ಎಚ್.ಡಿ.ಕೆ. ವಿರುದ್ಧದ ನಿರ್ಣಯ, ಯುದ್ಧಕ್ಕೆ ಡಿ.ಕೆ. ರೆಡಿ. ಸೋದರನ ಸೋಲಿನ ಸೇಡಿಗೆ ಡಿ.ಕೆ. ಮಹಾರಿಸ್. ಚನ್ನಪಟ್ಟಣದಲ್ಲಿ ಶತ್ರುಗಳ ದಮನಕ್ಕೆ ಡಿ.ಕೆ. ಪ್ಲಾನ್. ಒಂದೇ ಕಲ್ಲಿಗೆ 3 ಹಕ್ಕಿ ಹೊಡೆಯೋ ತಂತ್ರ. ಅಂದ್ರೆ ಒಂದಂತೂ ಸಾಧ್ಯತೆ ಫಿಕ್ಸ್. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾದ ಚನ್ನಪಟ್ಟಣ ಕ್ಷೇತ್ರ ಕೈವಶಕ್ಕೆ ಡಿ.ಕೆ. ಇಟ್ಟಿದ್ದು ರಿಸ್ಕ್ ಹೆಜ್ಜೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾರು ಊಹಿಸದ ಹಾಗೆ ಜಯದೇವ ಹೃದಯೋಗ ಕೇಂದ್ರ ಮಾಜಿ ನಿರ್ದೇಶಕ ಎಚ್.ಡಿ. ದೇವೇಗೌಡರ ಅಳಿಯ ಡಾಕ್ಟರ್ ಸಿ.ಎನ್. ಮಂಜುನಾಥ್ರನ್ನ ಕಣಕ್ಕಿಳಿಸುವ ಮೂಲಕ ಡಿ.ಕೆ. ಬ್ರದರ್ಸ್ಗೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಕೊಟ್ಟಿದ್ದು ಮರ್ಮಘಾತ. ಸತತ 3 ಸಲ ಇಲ್ಲಿ ಗೆಲ್ಲೋ ಮೂಲಕ ಸೋಲಿಲ್ಲದ ಸರದಾರ ಅನ್ನುವಂತೆ ಬೀಗಿದ್ದ ಡಿ.ಕೆ. ಶಿವಕುಮಾರ್ ಸಹೋದರ ಡಿ.ಕೆ. ಸುರೇಶ್ ಇಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಎದುರು ಮಂಡಿಯೂರಿದ್ದು 2ಕ್ಕೂ ಹೆಚ್ಚು ಲಕ್ಷ ಮತಗಳ ದೊಡ್ಡ ಅಂತರದಿಂದ. ಇದರೊಂದಿಗೆ ರಾಮನಗರ ಜಿಲ್ಲೆ ತಮ್ಮದು ಅಂತ ಎದೆ ತಟ್ಟಿಕೊಳ್ತಿದ್ದ ಡಿ.ಕೆ. ಶಿವಕುಮಾರ್ ಹಾಗೂ ಡಿ.ಕೆ. ಸುರೇಶ್ಗೆ ಇದು ಬಿಗ್ ಕಿಕ್. ಒಂದು ಲೆಕ್ಕದಲ್ಲಿ ಕನಕಪುರ ಬಂಡೆ ಶೇಪ್ ಔಟ್. ಇದರಿಂದ ಕೊತ ಕುದಿತಿದೆ ಡಿ.ಕೆ. ಒಡ್ಡೋಲ್ಗ. ಸೋಲಿನ ನೋವಿನಿಂದ ಹೊರಬರಬೇಕು ಅಂತ ಅನ್ಕೊಂಡ್ರೂ ಆಗುತ್ತಲೇ ಇಲ್ಲ. ಯಾವತ್ತೂ ಕಣ್ಣೀರು ಹಾಕದ ಡಿ.ಕೆ. ಸುರೇಶ್ ಗಳಗಳನ್ನೇ ಅತ್ತಿದ್ದೂ ಆಗಿದೆ. ಇದೀಗ ರಿವೆಂಜ್ಗಾಗಿ ಕಾದು ಕೂತಿರೋ ಡಿ.ಕೆ. ಬ್ರದರ್ಸ್ಗೆ ಈಗ ಸೇಡಿಗಾಗಿ ಒಲಿದ ಅವಕಾಶ ಅಂದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್. ಈ ಕ್ಷೇತ್ರ ಪ್ರತಿನಿಧಿಸಿದ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಭಾರಿ ಬಹುಮತಗಳಿಂದ ಆಯ್ಕೆಯಾಗಿದ್ದಲ್ಲದೆ ಮೋದಿ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಖಾತೆ ಸಚಿವರಾಗಿ ಆಕ್ಷನ್ ಗಿಳಿದಿದ್ದೂ ಆಗಿದೆ. ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ರಿಸೈನ್ ಅನ್ನು ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಹೀಗಾಗಿ ಸದ್ಯಕ್ಕೆ ತೆರವಾಗಿರೋ ಚನ್ನಪಟ್ಟಣ ಉಪಚುನಾವಣೆ ಬಹುಶಃ 2-3 ತಿಂಗಳಲ್ಲಿ ಘೋಷಿಸಬಹುದು ಚುನಾವಣಾ ಆಯೋಗ. ಬೈ ಎಲೆಕ್ಷನ್ ಯಾವಾಗ ಅನ್ನೋದಿನ್ನೂ ನಿಕ್ಕಿ ಆಗದಿದ್ರು ಈಗಿನಿಂದಲೇ ನಡೆದಿದೆ ಸಕಲ ತಯಾರಿ. ಅದರಲ್ಲೂ ಕೂಡ ಪ್ರಿಪರೇಷನ್ ಒಂದು ಹೆಜ್ಜೆ ಮುಂದಿಟ್ಟ ಕಾಂಗ್ರೆಸ್ ಮುಂದಿನ ಉಪಚುನಾವಣೆ ಗೆಲ್ಲೋ ನಿಟ್ಟಿನಲ್ಲಿ ಈಗಿನಿಂದಲೇ ನಡೆಸಿದ ಕಾರ್ಯತಂತ್ರ. ಸಾಮಾನ್ಯವಾಗಿ ಬೇರೆ ಯಾರಾದ್ರೂ ಕಾಂಗ್ರೆಸ್ ಅಭ್ಯರ್ಥಿಯಾಗೋ ಮಾತು ಕೇಳಿ ಬಂದಿದ್ರೆ ಇದು ಇಷ್ಟು ಮಹತ್ತರ ಅನಿಸ್ತಾ ಇರ್ಲಿಲ್ವೇನು. ಒಂದೊಮ್ಮೆ ಕಳೆದ ಲೋಕಸಭಾ ಎಲೆಕ್ಷನ್ ನಲ್ಲಿ ಸೋಲುಂಡಿರೋ ಮಾಜಿ ಸಂಸದ ಡಿ.ಕೆ. ಸುರೇಶ್ರನ್ನೇ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡೋ ಟಾಕ್ ಕೇಳಿ ಬಂದಿದ್ರು ಅದು ದೊಡ್ಡ ಸಂಗತಿ ಆಗುತ್ತಿರ್ಲಿಲ್ಲವೇನು. ಬಿಕಾಸ್ ಎಂಪಿ ಚುನಾವಣೆಯಲ್ಲಿ ಸೋತಿರೋ ಡಿ.ಕೆ. ಸುರೇಶ್ಗೆ ಸದ್ಯಕ್ಕೆ ಪುನರ್ವಸತಿ ಸಿಗೋ ಚಾನ್ಸ್ ಅಂದ್ರೆ ಅದು ಚನ್ನಪಟ್ಟಣ ಕ್ಷೇತ್ರದ ಚುನಾವಣೆಯಲ್ಲಿ ಅಖಾಡಕ್ಕಿಳಿಯೋ ಅವಕಾಶ. ಆದ್ರೆ ಈಗ ಇಲ್ಲಿ ಸದ್ದು ಮಾಡ್ತಿರೋ ಹೆಸರು ಡಿ.ಕೆ. ಸುರೇಶ್ ಅವರದ್ದಲ್ಲ. ಅದೇ ಈಗಿನ ಅಚ್ಚರಿ ಹಾಗೂ ಕುತೂಹಲಕಾರಿ ಅಂಶ. ಇಡೀ ದಿನ ಅಲ್ಲ, ಇಡೀ ದಿನ ಮಾತ್ರ ಇರುವುದಿಲ್ಲ. ಇನ್ನು ಮುಂದಕ್ಕೆ ಚನ್ನಪಟ್ಟಣದಲ್ಲೇ ಇರ್ತೇನೆ, ಚನ್ನಪಟ್ಟಣದ ಋಣ ತೀರಿಸ್ತೇನೆ, ಚನ್ನಪಟ್ಟಣದಲ್ಲಿ ಬದಲಾವಣೆಯನ್ನು ತರ್ತೇನೆ.
ಕೇಳಿ ಇತ್ತೀಚೆಗೆ ಮಾಜಿ ಎಂಪಿ ಡಿಕೆ ಸುರೇಶ್ ಸಚಿವ ಎನ್ ಚಲುವರಾಯಸ್ವಾಮಿ ಆಡಿದ ಒಂದು ಮಾತನ್ನ ಗಮನಿಸಬೇಕು. ಅದೇನಂದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿಸಲಾಗ್ತಿದೆ ಅಂತ. ಹಾಗಂದ್ರೆ ಯಾರಪ್ಪ ಅಚ್ಚರಿ ಕ್ಯಾಂಡಿಡೇಟ್ ಅನ್ನೋ ಬಗ್ಗೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿರೋ ಹೊತ್ತಲ್ಲೇ ಈಗ ಬಂದ ಸ್ಫೋಟಕ ಮಾಹಿತಿ ಅಂದ್ರೆ ಇಲ್ಲಿಂದ ಈ ಸಲ ಸ್ಪರ್ಧೆಗಿಳಿಯೋದು ಮತ್ಯಾರೂ ಅಲ್ಲ, ಖುದ್ದು ರಾಜ್ಯದ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಯಾರು ನಿರೀಕ್ಷಿಸದ ಗೂಗ್ಲಿ ಇದು. ಡಿ ಕೆ ಶಿವಕುಮಾರ್ಗೆ MLA ಆಗಿ DCM ಇದ್ದಾರೆ. ಅದು ಯಾರು ಮಾತನಾಡ್ತಾರೆ ಗುರು, ಅದೆಲ್ಲ ಮಾತನಾಡ್ತಕ್ಕಂಥದ್ದು ಊಹಾಪವ, ಅವೆಲ್ಲ ಬಿಡಿ. ಸೊ ಸುರೇಶು MP ಸೋತಿರೋದ್ರಿಂದ ನಿಂತ್ಕೋತಾರ ಅನ್ನೋ ಒಂದು ಎಲ್ಲರಲ್ಲೂ ಭಯ ಇದೆ. ಅವ್ರಿಗೆ ಒಂದು ಆಪ್ಷನ್ಸ್ ಇದೆ ನಿಂತ್ಕೊಳ್ಳೋದಕ್ಕೆ, ಅವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಪಕ್ಷ ಮತ್ತು DCM ಮತ್ತು ನಮ್ಮ ಮಾಜಿ ಸಂಸದರು ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ತಗೋತಾರೆ. ಅಚ್ಚರಿ ಅಭ್ಯರ್ಥಿ ಅಂತ ಅಂತಾರೆ ಸರ್, ಯಾರು ಸರ್? ನೋಡೋಣ. ಈಗ ನಾನೆಲ್ಲ ಇವತ್ತೇ ಹೇಳ್ಬಿಟ್ರೆ ಅಚ್ಚರಿ ಅಭ್ಯರ್ಥಿ ಅನ್ನೋದು. ಎಸ್, ಈ ಸುದ್ದಿ ಮೊದಲು ಹರಿದಾಡಿದಾಗ ಇದಲ್ಲೂ ವದಂತಿ ಅಂತಾನೆ ಎಲ್ಲರೂ ಭಾವಿಸಿದ್ರು. ಮೊದಲೇ ಪಕ್ಕದ ಕನಕಪುರ ಹಾಲಿ ಶಾಸಕರಾಗಿರೋ ಡಿಕೆ ಶಿವಕುಮಾರ್ ಅದ್ಯಾಕೆ ಚನ್ನಪಟ್ಟಣಕ್ಕೆ ಬರ್ತಾರೆ? ಅದು ಸುಲಭ ಕ್ಷೇತ್ರ ಇದಲ್ಲ. ಇಲ್ಲಿ ಇಬ್ಬರು ಪ್ರಮುಖ ಎದುರಾಳಿಗಳಾದ HD ಕುಮಾರಸ್ವಾಮಿ ಹಾಗೂ ಲೋಕಲ್ ಬಾಯ್ CP ಯೋಗೇಶ್ವರ್ ಇಬ್ಬರು ಜ್ವಾಲಾಮುಖಿ ರೀತಿ ದಾವಾಗ್ನಿ ಉಕ್ಕಿ ಹರಿಸ್ತಿರುವ ಈ ಹೈ ವೋಲ್ಟೇಜ್ ಕ್ಷೇತ್ರ. ಒಬ್ಬರಿಗಿಂತ ಒಬ್ರು ಇಲ್ಲಿ ಬಲಾಢ್ಯರೆನಿಸಿಕೊಂಡ HDK ಹಾಗೂ CPY ಎದುರಾಗಿ ನಿಂತು ಗೆಲ್ಲೋದುಂಟೆ. ಇಂತಹ ಒಪಿನಿಯನ್ ಸಾರ್ಥಕವಾಗಿಯೂ ಕೂಡ ಇಲ್ಲಿ ಬಂಡೆ ಗುದ್ದು ನೀರು ತೆಗೆಲೇಬೇಕು ಅಂತ ಹಠ ತೊಟ್ಟ DK ಶಿವಕುಮಾರ್ ತಾವೆಷ್ಟು ಪ್ರಬಲ ಅನ್ನೋದನ್ನ ನಿರೂಪಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ. ಒಂದೇ ಏಟಿಗೆ ಇಬ್ಬರು ಪರಮ ದುಶ್ಮನ್ಗಳನ್ನ ಹೊಡೆದು ಹಾಕಲೇಬೇಕು ಅಂತ ತೊಡೆತಟ್ಟು ಲೆವೆಲ್ಗಿಳಿದಿದ್ದಾರೆ ಜಲದಂಕಮಲ್ಲ DK ಶಿವಕುಮಾರ್. ನೀವು ಕಳೆದ 3-4 ದಿನಗಳ DK ಶಿವಕುಮಾರ್ ಟ್ರಿಪ್ ಶೀಟ್ ಅನ್ನ ಗಮನಿಸಬೇಕು. ರಾಮನಗರ ಜಿಲ್ಲೆ, ಅದರಲ್ಲೂ ಕೂಡ ಹೆಚ್ಚಾಗಿ ಚನ್ನಪಟ್ಟಣ ಕ್ಷೇತ್ರ ವ್ಯಾಪ್ತಿಯ ದೇವಸ್ಥಾನಗಳಿಗೆ ಎಡತಾಗುತ್ತಿದ್ದಾರೆ DCM. ಹೋದಲ್ಲಿ ಬಂದಲ್ಲಿ ಜನವೋ ಜನ. ಹಾಗಿದ್ರೆ ಚನ್ನಪಟ್ಟಣದತ್ತಲೇ ಫೋಕಸ್ ಮಾಡ್ತಿರೋದು ನಿಜ ಅಂತ ಆಯ್ತಲ್ವಾ? ಚನ್ನಪಟ್ಟಣಕ್ಕೆ DK ಕಮಿಂಗ್ ಫಿಕ್ಸ್ ಅನ್ನೋ ಅಭಿಪ್ರಾಯ ಹೊರಬರುತ್ತಿತ್ತಂತೆ. DK ಶಿವಕುಮಾರ್ ಸಹ ನಡೆದುಕೊಂಡಿದ್ದು ಇದಕ್ಕೆ ಪೂರಕವಾಗಿ. ಇದಕ್ಕೆ ಜೊತೆಯಾಗಿ DK ಶಿವಕುಮಾರ್ ಇಲ್ಲಿ ಹೋದಲ್ಲಿ ಬಂದಲ್ಲಿ ಪಠಿಸ್ತಾ ಇರೋದು ಚನ್ನಪಟ್ಟಣ ಅಭಿವೃದ್ಧಿ ಮಂತ್ರ. ಇದ್ರ ಜೊತೆಗೆ ದಯವಿಚ್ಛೆ ಇದ್ರೆ, ಜನ ಬಯಸಿದ್ರೆ ಸ್ಪರ್ಧಿಸದೆ ಬೇರೆ ವಿಧಿಯೇ ಇಲ್ಲ ಅನ್ನೋ ಮುಖಾಂತರ ಚನ್ನಪಟ್ಟಣ ಸ್ಪರ್ಧೆ ಸಾಧ್ಯತೆಯನ್ನ ಓಪನ್ ಆಗಿಟ್ಟಿದ್ದಾರೆ DK ಶಿವಕುಮಾರ್. ಅಷ್ಟಕ್ಕೂ ಭೂಮಿ ಎಷ್ಟೇ ಆಳದಲ್ಲಿದ್ರು ಬಂಡೆ ಹೊರತೆಗೆಯೋದ್ರಲ್ಲಿ ಎಕ್ಸ್ಪರ್ಟ್ ಅನಿಸಿದ DKಶಿಗೆ ಇಲ್ಲಿ ಕಣಕ್ಕಿಳಿಯಲೇಬೇಕು ಅನ್ನೋ ಛಲ ಹುಟ್ಟಿಕೊಂಡಿದ್ಯಾಕೆ? ರಥ ಸೋದರ DK ಸುರೇಶ್ರನ್ನೇ ಅಖಾಡಕ್ಕಿಳಿಸಿ ಅಷ್ಟೇ ಶಕ್ತಿ ವಿನಿಯೋಗಿಸಿದ್ರೆ ಸೇಫ್ ಅಲ್ಲವಾ ಅನ್ನೋ ಪ್ರಶ್ನೆಯೂ ಮೂಡಬಹುದು. ಆದ್ರೆ ಇದಕ್ಕೆ ಬಿಲ್ಕುಲ್ ಒಪ್ಪುತ್ತಲೇ ಇಲ್ಲ DKಶಿ. ತಾವು ತಾನೇ ತಮ್ಮ ಸೋದರನ್ನೇ ತಾವು ಸ್ಪರ್ಧೆಗಿಳಿದ್ರೆ ಅದರ ಎಫೆಕ್ಟ್ ಡಿಫರೆಂಟ್. DK ಸುರೇಶ್ ಸ್ಪರ್ಧೆ ನಡೆಸಿದ್ರೆ ಅದರ ಪರಿಣಾಮವೇ ಬೇರೆ ಅನ್ನೋ ಪಕ್ಕಾ ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ಮುಂದಿಡ್ತಿದ್ದಾರೆ DK ಶಿವಕುಮಾರ್. ಎಸ್, ಒಂದು ಲೆಕ್ಕದಲ್ಲಿ DK ಸುರೇಶ್ DK ಶಿವಕುಮಾರ್ ಒಂದೇ ಲೆಕ್ಕವೆನ್ಕೊಂಡ್ರು DK ಶಿವಕುಮಾರ್ಗೆ ತೋಳ್ಬಲ ತಟ್ಟಿದ್ರೆ ಅದರ ಸಂಚಲನವೇ ಬೇರೆ. ಎದುರಾಳಿಗಳು ಅರೆಕ್ಷಣ ಕನ್ಫ್ಯೂಸ್ ಆಗಿ ಬಿಡಬಹುದು ಅನ್ನೋ ಮಟ್ಟಿನ ಕಿಕ್ಕಿದು. ಹಾಗೆಯೇ ಒಂದೊಮ್ಮೆ DKಯೇ ಇಲ್ಲಿಂದ ಸ್ಪರ್ಧೆ ಮಾಡೋಕೆ ಅಣಿಯಾದ್ರೆ ಡೆಫಿನೆಟ್ಲಿ ಗೆಲುವಿನ ಅಲೆಯಲ್ಲಿ ತೇಲುತ್ತಿರೋ JDS BJP ಮೈತ್ರಿಕೂಟದ ತೊಡೆ ಅದರುವುದಂತೂ ಮಿಸ್ ಇಲ್ಲ.
ಯಾಕಂದ್ರೆ 1985ರಿಂದ ಈವರೆಗಿನ ಎಲೆಕ್ಷನ್ ಹಿಸ್ಟರಿಯನ್ನ ನೋಡಿದ್ರೆ ಡಿಕೆ ನೇರ ಎಲೆಕ್ಷನ್ ನಲ್ಲಿ ಸೋತಿದ್ದು ಕೇವಲ 2 ಸಲ ಮಾತ್ರ. ಅದರಲ್ಲೂ ವಿಧಾನಸಭಾ ಚುನಾವಣೆ ಮಟ್ಟಕ್ಕೆ ಹೇಳಿದ್ರೆ 1985 ಬಿಟ್ರೆ ಇನ್ಯಾವತ್ತೂ ಕೂಡ ಸೋಲಿನ ರುಚಿ ಕಂಡಿಲ್ಲ ಡಿಕೆ ಶಿವಕುಮಾರ್. ಇನ್ನೂ ಒಂದು ವಿಶೇಷ ಅಂದ್ರೆ ಡಿಕೆ ಈವರೆಗೆ ಸೋತ 2 ಚುನಾವಣೆಗಳು ಯಾರ ಮೇಲೆ ಗೊತ್ತಾ? ಎಚ್.ಡಿ. ದೇವೇಗೌಡರು 1985ರ ಸಾತನೂರು ವಿಧಾನಸಭಾ ಎಲೆಕ್ಷನ್ ಹಾಗೂ 2002ರ ಕನಕಪುರ ಲೋಕಸಭಾ ಚುನಾವಣೆಗಳಲ್ಲಿ ಡಿಕೆರನ್ನ ಎಚ್.ಡಿ. ದೇವೇಗೌಡರು ಸೋಲಿಸಿದ್ದು. ಗೌಡರನ್ನ ಬಿಟ್ರೆ ಡಿಕೆರನ್ನ ಮಣಿಸಿದ ಯಾವ ಶೂರನೂ ಇಲ್ಲ. ಡಿಕೆ ಚನ್ನಪಟ್ಟಣ ಚಿತ್ತ ಹಿಂದಿದ್ಯಾ ಆ ಲೆಕ್ಕ. ಇನ್ನ ಡಿಕೆಗೆ ಚನ್ನಪಟ್ಟಣವೇ ಯಾಕೆ? ಈಗಾಗಲೇ ಶಾಸಕರು ಆಗಿರುವ ಡಿಕೆಗೆ ಮತ್ತೊಮ್ಮೆ ವಿಧಾನಸಭಾ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋ ಹಕ್ಕಿತ್ತಾದ್ರೂ ಏನು? ಈ ಪ್ರಶ್ನೆ ಎಲ್ಲರನ್ನ ಮೂಡೋದು ಸಹಜ. ಆದ್ರೆ ಸವಾಲುಗಳನ್ನ ಮೆಟ್ಟಿ ನಿಲ್ಲೋ ಗುಣದ ಡಿಕೆ ಇಲ್ಲಿ ಚನ್ನಪಟ್ಟಣಕ್ಕೆ ಧಾಂಗುಡಿ ಇಡೋಕೆ ಮನಸ್ಸು ಮಾಡಿದ್ದು ಆ ಕಾರಣಕ್ಕೆ. ಕಳೆದ 2 ಸಲದಿಂದ ಕುಮಾರಸ್ವಾಮಿ ಭದ್ರಕೋಟೆಯಾಗಿ ರೂಪುಗೊಂಡಿರೋ ಚನ್ನಪಟ್ಟಣದಲ್ಲಿ ಮರಳಿ ಕಾಂಗ್ರೆಸ್ ಪಾರುಪತ್ಯ ಸಾಧಿಸೋ ಹೆಗ್ಗುರಿ ಡಿಕೆರದ್ದು. ಹಾಗೆ ಸದ್ಯಕ್ಕೆ ಇಡೀ ರಾಮನಗರ ಜಿಲ್ಲೆ ನೋಡಿದ್ರೆ ಕಾಂಗ್ರೆಸ್ ವಶದಲ್ಲಿ ಇಲ್ಲದ ಏಕೈಕ ಕ್ಷೇತ್ರವೆಂದ್ರೆ ಅದು ಚನ್ನಪಟ್ಟಣ. ಹೀಗಾಗಿ ಒಂದೊಮ್ಮೆ ಚನ್ನಪಟ್ಟಣವನ್ನು ವಶಪಡಿಸಿಕೊಂಡು ಬಿಟ್ರೆ ಜಿಲ್ಲೆಯಲ್ಲಿ ಜೆಡಿಎಸ್ ನಾಮಾವಶೇಷ ಅನ್ನೋದು ಡಿಕೆ ರಣತಂತ್ರ. ಹಾಗೆಯೇ ಡಿಕೆ ಸೋದರರಿಗೆ ಬೆಂಗಳೂರು ಗ್ರಾಮಾಂತರ ಸೋಲನ್ನ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಈ ಸೋಲಿನ ಸೇಡು ತೀರಿಸಿಕೊಳ್ಳೋಕೆ ಇನ್ನು 4 ಅಥವಾ 5 ವರ್ಷ ಕಾಯಲೇಬೇಕು. ಅಲ್ಲಿಯವರೆಗೂ ಕಾದು ಕೂತ್ರೆ ಇಲ್ಲಿ ಕ್ಷೀಣಿಸ್ತಾ ಇರೋ ಜೆಡಿಎಸ್ ಮತ್ತೊಮ್ಮೆ ಪುಟಿದೇಳಬಹುದು. ಈಗ ಕಾಂಗ್ರೆಸ್ ಮುಷ್ಟಿಯಲ್ಲಿರೋ ರಾಮನಗರ ಮಾಗಡಿ ಕ್ಷೇತ್ರಗಳಲ್ಲೂ ತನೆ ಫಸಲು ಬಿಡೋ ಹಂತಕ್ಕೆ ಬರಲೂಬಹುದು. ಹೀಗಂತ ಈಗಲೇ ಮುನ್ನೆಚ್ಚರಿಕೆ ವಹಿಸಬೇಕಿದ್ರೆ ಅದು ಚನ್ನಪಟ್ಟಣವನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲೇಬೇಕು ಅನ್ನೋದಿಲ್ಲಿ ಡಿಕೆ ಶಿವಕುಮಾರ್ ರಾಜಕೀಯ ಹಠ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಡೆದ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಮಕಾಡೆ ಮಲಗಿದ್ದು ಡಿಕೆ ಬ್ರದರ್ಸ್. ಇದರ ಸೇಡಿಗೆ ಹಪಹಪಿಸ್ತಾ ಇರುವಂತಹ ಡಿಕೆ ಇದಕ್ಕಾಗಿ ಎತ್ತಿಕೊಂಡಿದ್ದು ದೊಡ್ಡ ರಿಸ್ಕ್ ಅನ್ನೇ. ಚನ್ನಪಟ್ಟಣದಿಂದ ಒಂದು ಕೈ ನೋಡೆ ಬಿಡೋಣ ಅಂತ ಫೀಲ್ಡಿಗೆ ಇಳಿಯುವಂತಹ ಸೈರನ್ ಮೊಳಗಿಸಿದ್ದಾರೆ ಡಿಕೆ. ಇದರ ಹಿಂದಿನ ಮರ್ಮ ಏನು ಅನ್ನೋದನ್ನ ನೋಡಿದ್ರೆ ಕಾಣ ಸಿಗುವಂತದ್ದು ವೆರಿ ಇಂಟ್ರೆಸ್ಟಿಂಗ್ ಸಂಗತಿ. ಡಿಕೆ ವರ್ಸಸ್ ಎಚ್.ಡಿಕೆ ಮಧ್ಯೆ ಇನ್ನೊಂದು ಸುತ್ತಿನ ಕದನ. ಎಚ್.ಡಿಕೆ ಪ್ರತಿನಿಧಿಸಿದ ಚನ್ನಪಟ್ಟಣದ ಮೇಲೇಕೆ ಕಣ್ಣು. ಒಕ್ಕಲಿಗರ ನಾಯಕತ್ವಕ್ಕಾಗಿ ಮತ್ತೊಮ್ಮೆ ಫೈಟ್. ಇಲ್ಲಿಗೆ ಒಂದಂಶ ನಿಕ್ಕಿ. ಹಾಲಿ ಕನಕಪುರ ಎಂಎಲ್ಎ ಆಗಿರುವಂತ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ವಿಧಾನಸಭಾ ಎಲೆಕ್ಷನ್ಗೆ ಕಣಕ್ಕಿಳಿಯೋಕೆ ರೂಪಿಸಿದಂತಿದೆ ಚಕ್ರವ್ಯೂಹ. ಇದಕ್ಕಾಗಿ ಡೈರೆಕ್ಟ್ ಸೋದರ ಡಿಕೆ ಸುರೇಶ್ರನ್ನ ಪಿಚ್ಚಿಗಿಳಿಸೋ ಬದಲು ಇಲ್ಲಿ ಗೇರ್ ಬದಲಿಸಿದ್ದಾರೆ ಡಿಕೆಶಿ. ತಾವೇ ಸ್ವತಃ ಚನ್ನಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿ ಆಗೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಡಿಸಿಎಂ. ಇಡೀ ದಿನ ಅಲ್ಲ, ಇಡೀ ದಿನ ಮಾತ್ರ ಇರುವುದಿಲ್ಲ. ಇನ್ನು ಮುಂದಕ್ಕೆ ಚನ್ನಪಟ್ಟಣದಲ್ಲೇ ಇರ್ತೇನೆ. ಚನ್ನಪಟ್ಟಣದ ಋಣ ತೀರಿಸ್ತೇನೆ. ಚನ್ನಪಟ್ಟಣದಲ್ಲಿ ಬದಲಾವಣೆಯನ್ನು ತರ್ತೇನೆ. ಮೊದಲೇ ಹೇಳಿದಂತೆ ಇಲ್ಲಿಂದ ಸ್ಪರ್ಧೆಗೆ ಡಿಸೈಡ್ ಮಾಡಿದ್ದಾದ್ರೂ ಯಾಕೆ? ಫಸ್ಟ್ ಆಫ್ ಆಲ್ ಜಿಲ್ಲೆಯಲ್ಲಿ ಪರಮಶತ್ರು ಕುಮಾರಸ್ವಾಮಿ ಗುರುತೇ ಇಲ್ಲದಂತೆ ಅಳಿಸಿ ಹಾಕೋದು ಮೊದಲ ಸ್ಕೆಚ್. ಹಾಗೆ ನೋಡಿದ್ರೆ ದೂರದ ಹಾಸನ ಮೂಲದ ಕುಮಾರಸ್ವಾಮಿ ರಾಮನಗರದಲ್ಲಿ ಚಕ್ರಾಧಿಪತ್ಯ ಸ್ಥಾಪಿಸೋದಂದ್ರೆ ಡಿಕೆಗೂ ಸಹಿಸಲು ಆಗೋ ಮಾತಲ್ಲ. ಈ ಹಿಂದೆ ಎಚ್.ಡಿ. ದೇವೇಗೌಡರು ರಾಮನಗರದಲ್ಲಿ ಹಿಡಿತ ಸಾಧಿಸಿದ್ರೆ ಇವರ ಉತ್ತರಾಧಿಕಾರಿಯಾಗಿ ಬಂದು ಕೂತಿದ್ದಾರೆ ಎಚ್.ಡಿಕೆ. ಹೋಗಲಿ, ಎಚ್.ಡಿಕೆ ಮಾತ್ರವಲ್ಲ, ಮುಂದಿನ ತಲೆಮಾರು ನಿಖಿಲ್ ಕುಮಾರಸ್ವಾಮಿ ಮುಂದಿನ ಸರದಿಗಾಗಿ ಕಾದಿದ್ರಲ್ಲ. ರಾಮನಗರ ಕ್ಷೇತ್ರದಿಂದ ಸೋತಿರೋ ನಿಖಿಲ್ ಇಲ್ಲೇ ಗೆಲ್ಲಬೇಕು ಅಂತ ಆಗಿನಿಂದಲೇ 2028ಕ್ಕೆ ವರ್ಕ್ ಶುರು ಮಾಡಿದ್ದಾರೆ. ಹೀಗೆ ಬಿಟ್ರೆ ದೇವೇಗೌಡರ 3ನೇ ತಲೆಮಾರು ಸಹ ಜಿಲ್ಲೆ ವಾರಸುದಾರಿಕೆ ಪಡೆದ್ರೆ ಇಲ್ಲಿನ ಮಣ್ಣಿನ ಮಕ್ಕಳಾದ ನಮ್ಮ ಗತಿ ಏನು ಅನ್ನೋದು ಡಿಕೆ ವರಸೆ. ರಾಮನಗರದಲ್ಲಿ ಮುನ್ನಡೆ ಸ್ಥಾಪಿಸಿದ್ರೆ ಹೋಲ್ಡ್ ಸಿಕ್ರೆ ಇಡೀ ಒಕ್ಕಲಿಗ ನಾಯಕತ್ವಕ್ಕೆ ಟವಲ್ ಹಾಕಿದಂತೆ ಅನ್ನೋ ಸತ್ಯವು ಡಿಕೆಗೆ ಚೆನ್ನಾಗೇ ಗೊತ್ತಿದೆ. ಯಾಕೆಂದ್ರೆ ರಾಮನಗರ ಜಿಲ್ಲೆಯಲ್ಲಿದೆ 35%ಕ್ಕೂ ಹೆಚ್ಚು ಒಕ್ಕಲಿಗರ ಜನಸಂಖ್ಯೆ.
ಇದು ಕಬ್ಜಾ ಆದ್ರೆ ಒಕ್ಕಲಿಗರ ಮೇಲೆ ಪಾರಮ್ಯ ಸುಲಭ ಸಾಧ್ಯ. ಹೀಗಾಗಿಯೇ ಈಗಾಗಲೇ ಎಚ್ಡಿಕೆರನ್ನ ಹೊಡೆದು ಹಾಕುವ ಅತಿ ಉಮೇದಿನಲ್ಲಿದ್ದಾರೆ ಡಿಕೆ. ಮೊದಲೇ ಕುಮಾರಸ್ವಾಮಿ ಕೇಂದ್ರದಲ್ಲಿ ಪ್ರಬಲ ಖಾತೆ ಸಿಕ್ಕಿರೋದ್ರಿಂದ ಅವರ ವರ್ಚಸ್ಸು ಪ್ರಭಾವ ಕೂಡ ಹೆಚ್ಚು ಸಂಭವ ಇದೆ. ಮೋದಿ ಜೊತೆಗೂ ಉತ್ತಮ ಬಾಂಧವ್ಯವನ್ನ ಹೊಂದಿರೋ ಕಾರಣ ಹಲವು ಜನಪ್ರಿಯ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದ್ರೆ ಕುಮಾರಸ್ವಾಮಿ ಸೀಟು ಇಲ್ಲಿ ಇನ್ನಷ್ಟು ಸುಭದ್ರವಾಗಲಿದೆ. ಹೀಗಿರುವಾಗ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಥವಾ ಬಿಜೆಪಿ ಹೀಗೆ ದೋಸ್ತಿ ಪಡೆಯನ್ನ ಸೋಲಿಸಿಬಿಟ್ರೆ ಮಾನಸಿಕವಾಗಿ ಕುಮಾರಸ್ವಾಮಿಗೆ ಹೊಡೆತ ಫಿಕ್ಸ್. ಆಮೇಲೆ ತಾವೇ ಇಲ್ಲಿ ಜಂಡ ಹೂಡಬಹುದು. ಗೆದ್ರೆ ತೆರವಾಗೋ ಕನಕಪುರ ಹೇಗಿದ್ರು ತಮ್ಮ ಭದ್ರಕೋಟೆ. ಇಲ್ಲಿಂದ ಸೋದರ ಡಿಕೆ ಸುರೇಶ್ರನ್ನ ಗೆಲ್ಲಿಸಿಕೊಳ್ಳಬಹುದು ಅನ್ನೋದಿಲ್ಲಿ ಡಿಕೆ ಬ್ಲೂ ಪ್ರಿಂಟ್. ಹಾಗೆಯೇ ಇನ್ನೊಂದು ಕಡೆ ಇಲ್ಲಿ ಡಿಕೆಗೆ ಈ ಪಾರ್ಟಿ ಇಂಟ್ರೆಸ್ಟ್ ಬರೋಕೆ ಕಾರಣ ಏನು? ಹಾಗೆ ನೋಡಿದ್ರೆ ಇಲ್ಲಿ 2008ರಲ್ಲಿ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದಿದ್ದೇ ಲಾಸ್ಟ್. ಆಮೇಲೆ ಕಾಂಗ್ರೆಸ್ ಇಲ್ಲಿ ಬಹುತೇಕ ಎಲೆಕ್ಷನ್ಗಳಲ್ಲಿ ಠೇವಣಿಯನ್ನು ಉಳಿಸಿಕೊಳ್ಳೋಕೆ ಪಟ್ಟಿದೆ ಸರ್ಕಸ್. ಫ್ಯಾಕ್ಟ್ ಹೀಗಿರುವಾಗ ಡಿಕೆಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಉಪ್ಪೋಕೆ ಕಾರಣ ಅಂದ್ರೆ ಈ ಸಲದ ಲೋಕಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಡೆದ ಮತ. 2023ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ 15,000 ಚಿಲ್ಲರೆ ಮತ ಪಡೆದ ಕಾಂಗ್ರೆಸ್ 2024ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಕಂಡಿದ್ದು ದೊಡ್ಡ ಜಿಗಿತ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಡಿಕೆ ಸುರೇಶ್ಗೆ ಬಂದ ಮತ 85,000. 1,06,000 ಮತ ಗಳಿಸಿದ ಡಾಕ್ಟರ್ಗೂ ಸುರೇಶ್ಗೂ ಇರೋ ಅಂತರ 21,000. ಅಂದ್ರೆ 10,500 ಮತ ಆ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಆದ್ರೆ ಸಾಕು. ಇದೇ ಈಗ ಡಿಕೆಗೆ ಇಲ್ಲಿಂದ ಕಣಕ್ಕಿಳಿಯೋಕೆ ಪ್ರೇರಣೆ ಆಗಿದ್ದು. ಇಲ್ಲಿನ ಚುನಾವಣೆ ಚಾಣಾಕ್ಷತೆಗೆ ಹೆಸರಾದ ಡಿಕೆ ಇನ್ನೊಂದು ಲೆಕ್ಕ ಅಂದ್ರೆ ಈ ಹಿಂದೆ ತಾವು 2008ರ ತನಕ ಪ್ರತಿನಿಧಿಸಿದ ಸಾತನೂರು ಕ್ಷೇತ್ರದ 2 ಹೋಬಳಿಗಳು ಪುನರ್ ವಿಂಗಡಣೆ ಬಳಿಕ ಚನ್ನಪಟ್ಟಣ ಕ್ಷೇತ್ರ ವ್ಯಾಪ್ತಿಗೆ ಬಂದಿವೆ. ಅಂದ್ರೆ ಇಲ್ಲಿ ಡಿಕೆಗೆ ಹಳೆ ಗ್ರಿಪ್ ಪಕ್ಕ. ಇದ್ರ ಜೊತೆಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿರೋ 35,000ದಷ್ಟು ಮುಸ್ಲಿಂ ಮತಗಳು ಸಾರಾ ಸಗಟಾಗಿ ಕೈ ತೆಕ್ಕೆಗೆ ಬೀಳಲಿದೆ ಅನ್ನೋ ಕೌಲ್. ಜೊತೆಗೆ ತಮಗಿರೋ ಸಂಪನ್ಮೂಲ ತಂತ್ರಗಾರಿಕೆ ಎಲ್ಲವೂ ಪ್ಲಸ್ ಆದ್ರೆ ಗೆಲುವು ಕಷ್ಟವಲ್ಲ ಅನ್ನೋದಿಲ್ಲಿ ಡಿಕೆ ಮತಗಣಿತ. ಇಲ್ಲಿ ಡಿಕೆರದ್ದು ಒಂದಲ್ಲ ಹಲವು ಲೆಕ್ಕ. ರಾಜಕೀಯ ಆಯಾಮಗಳಲ್ಲಿ ಅಳೆದು ತೂಗಿ ನೋಡಿದ್ರೆ ಕುಮಾರಸ್ವಾಮಿ ಸ್ವಕ್ಷೇತ್ರ ಕೈಗೆತ್ಕೊಂಡ್ರೆ ಭವಿಷ್ಯದ ರಾಜಕಾರಣದಲ್ಲಿ ದಾಪುಗಾಲಿಟ್ಟಂತೆ. ಲೋಕಸಭಾ ಎಲೆಕ್ಷನ್ ಸೋಲಿನ ಸೇಡನ್ನೂ ತೀರಿಸಿಕೊಂಡಂಗೆ. ಇದಲ್ಲದೆ ಡಿಕೆ ಚನ್ನಪಟ್ಟಣ ಎಂಟ್ರಿ ಹಿಂದಿದೆ ಇನ್ನೊಂದು ಸೀಕ್ರೆಟ್. ಅದೇನಂದ್ರೆ ಮುಖ್ಯಮಂತ್ರಿ ಗಾದಿ ಕೈಗೆಟುಕೋ ನಿಟ್ಟಿನಲ್ಲಿ ದೇವಮೂಲೆಯಲ್ಲಿ ಅಧಿಕಾರ ಹಿಡಿಯೋ ಹಪಾಹಪಿ. ಯಾಕಂದ್ರೆ ಡಿಕೆ ಆಪ್ತ ಜ್ಯೋತಿಷಿಯೊಬ್ರು ಕೊಟ್ಟ ಸಲಹೆಯಂತೆ ದೇವಮೂಲೆ ಸಿಎಂ ಸ್ಥಾನಕ್ಕೆ ಪ್ರಶಸ್ತವಂತೆ. ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿನ ದೇವಮೂಲೆ ದಿಕ್ಕಿನಲ್ಲಿದೆ ಈ ಚನ್ನಪಟ್ಟಣ. ಇಲ್ಲಿ ಅಧಿಕಾರ ಹಿಡಿದ್ರೆ ಮುಖ್ಯಮಂತ್ರಿ ಗಾದಿ ಕೈಗೆಟುಕಿದಂತೆಯೇ. ಜ್ಯೋತಿಷಿಗಳ ಮಾತಿಗೆ ಮನ್ನಣೆ ಕೊಡೋ ಡಿಕೆ ಚನ್ನಪಟ್ಟಣ ಎಂಟ್ರಿ ಹಿಂದಿನ ಅಸಲಿ ರಹಸ್ಯ ಇದೆ ಎಂಬ ಮಾತು ಇದೆ. ರಾಜಕೀಯ ಸಮಾನ ದುಶ್ಮನ್ ಇಷ್ಟೆಲ್ಲ ಆಟ ಆಡ್ತಿದ್ರು ಸುಮ್ನೆ ಕೈಕಟ್ಟಿ ಕೂರ್ತಾರ ಈ ಕ್ಷೇತ್ರದಿಂದ ದಿಗ್ಗಜರೆನಿಸಿದ ಕುಮಾರಸ್ವಾಮಿ ಹಾಗೂ ಸಿಪಿ ಯೋಗೇಶ್ವರ್. ನೋವೆ ಹೇಳಿ ಕೇಳಿ ಈ ಕ್ಷೇತ್ರದಲ್ಲಿ ಸೋಲ್ಲಿ ಗೆಲ್ಲಿ ತಮ್ಮದೇ ಆದ ವೋಟ್ ಬ್ಯಾಂಕ್ ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿ, ಸಿಪಿವೈ. ಹಾಗೆ ನೋಡಿದ್ರೆ ಇಲ್ಲಿಂದ ಪಕ್ಷೇತರ ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ, ಬಿಜೆಪಿ ಹೀಗೆ 4 ವಿವಿಧ ಸಿಂಬಲ್ಗಳಿಂದ ಒಟ್ಟು 5 ಸಲ ಗೆದ್ದಿರೋ ಸಿಪಿವೈ ಕಳೆದ 2 ಬಾರಿಯಿಂದ ಗೆಲುವು ಕಂಡಿರೋ ಕುಮಾರಸ್ವಾಮಿ ಡೆಫಿನೆಟ್ಲಿ ಈ ಕ್ಷೇತ್ರವನ್ನ ಡಿಕೆಯೇ ನಿಲ್ಲಲಿ ಕೈ ಚೆಲ್ಲುವಂತೋರಲ್ಲ. ಈ ಕಡೆಯಿಂದಲೂ ನಡೀತಿದೆ ಡಿಕೆ ಕಟ್ಟಿ ಹಾಕೋಕೆ ಏನೆಲ್ಲ ಬೇಕೋ ಅವೆಲ್ಲ ರಣತಂತ್ರ. ಈ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಒಂದ್ ಕಡೆ ಸಿಪಿ ಯೋಗೇಶ್ವರ್ಗೂ ಲಕ್ ಕುಲಾಯಿಸೋ ಕುರುಹುವನ್ನ ತೋರಿದೆ. ಇಲ್ಲಿ ಜೆಡಿಎಸ್ ನಿಂದ ತೆರವಾದ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿಯೇ ಬೇಕು ಅಂತ ಕುಮಾರಸ್ವಾಮಿ ಪಟ್ಟು ಹಿಡಿಯೋ ಎಲ್ಲ ಲಕ್ಷಣವೂ ಇಲ್ಲದೇ ಏನಿರಲ್ಲ. ನಿಖಿಲ್ ಕುಮಾರಸ್ವಾಮಿ ಕನ್ಸಿಡರ್ ಮಾಡೋ ಸಾಧ್ಯತೆಯನ್ನು ಮಾಡುವಂತಿರಲಿಲ್ಲ ನೆಗ್ಲೆಕ್ಟ್.
ಡಿಕೆಶಿಯೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನೋದಾದ್ರೆ ಎಲ್ಲ ಡಿಫರೆನ್ಸ್ಗಳನ್ನ ಮರೆತು ಖಂಡಿತ ಒಂದಾಗ್ಲೇಬೇಕು ಕುಮಾರಸ್ವಾಮಿ. ಸಿಪಿವೈ ಇಲ್ಲಿ ಬೇಸಿಕ್ 50,000 ಮತಗಳಷ್ಟು ಹೆಪ್ಪು ಮತ ಬ್ಯಾಂಕ್ ಹೊಂದಿದ್ದ ಸಿಪಿವೈಗೆ HDK ಸಾಥ್ ಕೊಟ್ರೆ ಡಿಕೆ ರಂತಹ ಹುಲಿ ಬಂದ್ರು ಎದುರಿಸೋ ಶಕ್ತಿ ದೋಸ್ತಿಗೆ ಬರೋದು ಫಿಕ್ಸ್. ಜೆಡಿಎಸ್ ಬತ್ತಳಿಕೆಗೆ ಸಿಪಿಐ ಅನ್ನೋ ಬಾಣ ಹೂಡಿದ್ರೆ ಕೈಪಾಳೆಯದ ಟಾರ್ಗೆಟ್ ಉಡೀಸ್ ಮಾಡಬಹುದು ಅನ್ನೋದಿಲ್ಲಿ ಮಿತ್ರ ಸೈನ್ಯದ ವಿಶ್ವಾಸ. ಒಂದ್ ಕಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇನ್ನೊಂದ್ ಕಡೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಇವರೊಂದಿಗೆ ಚನ್ನಪಟ್ಟಣ 5 ಸಲ ಪ್ರತಿನಿಧಿಸಿರೋ ಪಂಟ ರಾಜಕಾರಣಿ CP ಯೋಗೀಶ್ವರ್. ಒಟ್ನಲ್ಲಿ ಒಂದ್ ಕಡೆ ಕೈಪಡಿಯ ಸೇನಾಧಿಪತಿ, ಇನ್ನೊಂದ್ ಕಡೆ ದಳಪತಿ ಜೊತೆಗೆ ನುರಿತ ಸೈನಿಕ. ಮುಂದೆ ಎದುರಾಗುವ ಸಂಭಾವ್ಯ ಯುದ್ಧ ನೆನೆಸ್ಕೊಂಡ್ರೆ ಸಾಕು, ರೋಮಾಂಚನ. ಹಾಗೆ ನೋಡಿದ್ರೆ ಚನ್ನಪಟ್ಟಣದಿಂದ ಕಣಕ್ಕಿಳಿಯೋಕೆ ಹೊರಟಿದ್ದು ಕೂಡ ಡಿಕೆ ಪಾಲಿಗೆ ಪ್ರತಿಷ್ಠೆ ಅನಿಸಿದ್ರು. ಗೆದ್ರೆ ಕನಕ್ಪುರದಲ್ಲಿ ಬೈ ಎಲೆಕ್ಷನ್ ನಡೆಯೋದು ವೃಥಾ ಅನಗತ್ಯ ವೆಚ್ಚಕ್ಕೆ ನಾಂದಿ. ಹಾಗಿದ್ರೂ ಇಲ್ಲಿ ಬೇಕಾಗಿದೆ ವೈಯಕ್ತಿಕ ಲಾಭ ನಷ್ಟದ ಬಾಬತ್ತು. ಒಂದ್ ಕಡೆ ಡಿಕೆ ರೆಡಿ ಆದ್ರೂ ಕೈಕಟ್ಟು ಕೂತಿಲ್ಲ ದೋಸ್ತಿ ಪಡೆ. ಇಲ್ಲಿಂದಲೂ ಪ್ರಬಲ ಹಾಗೂ ಒಮ್ಮತದ ಅಭ್ಯರ್ಥಿ ಅಖಾಡಕ್ಕಿಳಿಸೋ ಮೂಲಕ ಡಿಕೆಗೆ ಸೆಡ್ಡು ಹೊಡೆಯೋ ಪ್ಲಾನ್ನಲ್ಲಿದೆ CPY HDK ಜೋಡಿ. ಎರಡೂ ಕಡೆ ಅಂಗಡದಲ್ಲಿ ಕಂಡು ಬಂದಿದೆ ಕರೆಂಟ್. ಎಲೆಕ್ಷನ್ ಹೊತ್ತಿಗೆ ಇದು ಯಾವ ಮಟ್ಟಿಗೆ ತಲುಪುತ್ತೋ ಅನ್ನೋದೇ ಈಗಿನ ಕುತೂಹಲದ ಮ್ಯಾಟರ್. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ.